ಹಾಯ್ ಎಲ್ಲ ನಮಸ್ಕಾರ. ನೀವು ನೋಡ್ತಾರೆ ಕ್ರಿಕೆಟ್ ಅಕ್ಷಿವು. ಇವತ್ತಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ಡೇ 1 ಟೆಸ್ಟ್ ಗೆ ಸ್ವಾಗತ ಸುಸ್ವಾಗತ. ಏನು ತಡ ಮಾಡಿ ನಮ್ಮ ಸೀದಾ ಮ್ಯಾಟ್ರ್ ಕಡೆ ಬಂದ್ಬಿಡೋಣ. ಏನಪ್ಪಾ ಅಂದ್ರೆ ಇವತ್ತು ನಮ್ ಬೂಮ್ರಾ ಅವರು ಟಾಸ್ ಗೆದ್ದ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತ ಹೇಳ್ತಾರೋ. ಇದು ಪೆರ್ತ್ನಾಗ ಟೆಸ್ಟ್ ನಡ್ಲತ್ತಿದ್ದ ಸಂಬಂಧ ಪೆರ್ತ್ನಾಗ ಏನೈತಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಅಡ್ವಾಂಟೇಜ್ ಐತತ್ ಮೊದ್ಲ ಪಿಚ್ ರಿಪೋರ್ಟ್ ಬಂದಿತ್ತು ಎಲ್ಲಾ ಕಡೆ ಹೇಳತ್ತಿರು. ಅದಕ್ಕ ನಮ್ ಬುಮ್ರಾ ಅವ್ರು ಟಾಸ್ ಗೆದ್ದ ಕೂಡ ಏನು ಯೋಚನೆ ಮಾಡಲಾರ್ದೆ ಫಸ್ಟ್ ಬ್ಯಾಟಿಂಗ್ ಆಡ್ತ ಸೀದಾ ಬ್ಯಾಟಿಂಗ್ ತಗೊಂಡ್ರು. ನಮ್ಮ ಫಸ್ಟ್ ಓಪನರ್ ಬಂದ್ರು ನಮ್ಮ KL ರಾಹುಲ್ ಅವರು, ಯಶಸ್ವಿ ಜೈಸ್ವಾಲ್ ಅವರು ಓಪನರ್ ಬಂದ್ರು. ಯಶಸ್ವಿ ಜೈಸ್ವಾಲ್ ಅವರು ಈ ಸೀಸನ್ ಯಶಸ್ವಿ ಜೈಸ್ವಾಲ್ ಅವರು ಫಸ್ಟ್ನೇ ಸಲ ಈ ಆಸ್ಟ್ರೇಲಿಯಾ ಪಿಚ್ ನ ಆಡ್ಲತ್ತಾರ. ಅವ್ರಿಗೆ ಅಷ್ಟೇ ಪಕ್ಕ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಅದಕ್ಕೆ ಅವರು ಡಕ್ಕಿಗೆ ಅಂದ್ರ 0 ರನ್ನಿಗೆ ಔಟ್ ಆದ್ರು. ನೆಕ್ಸ್ಟ್ ನಮ್ KL ರಾಹುಲ್ ಅವ್ರು ಬಹಳ ದಿನ ಆಡಿದ್ರು. ಒಟ್ಟ ಅಂದ್ರೆ ಅವ್ರು ಔಟು ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಅದು ಆಗಿದ್ದು ಅನ್ಫೇರ್ ಡಿಸಿಷನ್. ಅಂದ್ರೆ ಅದು ಟಚ್ ಆಗಿಲ್ಕರೆ ಎಡ್ಜ್ ಬಡ್ದಿಲ್ಲ ಅಂದ್ರು. ಅಂಪೈರ್ ನಮ್ಮ ಬದ್ದವಿರಿ ಕೆಟಲ್ಬರ್ಗ್ ಅಲ್ಲಿ ಕೂತಿದ್ದ ಪವಣ್ಯ ಅವ ಏನ್ ಮಾಡಿದ, ಇಂಡಿಯಾದವ್ರ ವಿರುದ್ಧ ಡಿಸಿಷನ್ ಕೂಡ ಏನ್ ಮಜಾ ಇರ್ಬೇಕು ಅವಂಗ ಅಂತ ಎಲ್ಲ ಹೊಲ್ಸಿಡ್ಸಿದ್ದಾಗದ. ಮತ್ತ ನಮ್ಮ ಇವ್ರು ಕನ್ನಡಿಗರಿಬ್ರು ಜೋಡಾದ್ರಿ. ಅದಂದ್ರ ಪಡಿಕಲ್ಲ KL ರಾಹುಲ್ ಇಬ್ರು ಕನ್ನಡಿಗರ ಜೋಡಾದ್ರೆ ಇವ್ರ ನಮ್ KL ರಾಹುಲ್ ಜೋಡಿ ಅವರು ಆಡಿದ್ರು. ಪಡಿಕಲ್ ಅವ್ರು ಒಂದು 14 ರನ್ ಆಡಿದ್ರು. ಮತ್ ನೆಕ್ಸ್ಟ್ ಅವ್ರನ್ನು ವಿಕೆಟ್ ತೆಗೆದ್ ಹ್ಯಾಜಲ್ವುಡ್ಗೆ ಏನೈತೆ ಅನ್ನೋರಿ. ಅವ್ರ ದೇಶದಾಗ ಏನ್ ಆಡ್ತಾನ್ರಿ ಅವ್ ಸ್ಟಾರ್ಕ, ನಾವೆಲ್ಲ ಸ್ಟಾರ್ಕ ಪ್ಯಾಟ್ ಕಮಿನ್ಸ್ ಅವ್ರ ಇವ್ರು ತಿಳ್ಕೊರಿ ಬಂದ್ ಹ್ಯಾಜಲ್ವುಡ್ ಎಲ್ಲ ಬಡ್ಕೊಂಡ್ ಹೋಗ್ಕಂತ ನಾ ಯಾರು ತಿಳ್ಕೊಂಡಿ ಅವ್ ಯಾರು ಮಾಡ್ಕೊಂಡ್ ಹೋಗ. ಹಂಗ 4 ವಿಕೆಟ್ ತಗೊಂಡ ಹ್ಯಾಜಲ್ವುಡ್. ಹ್ಯಾಜಲ್ವುಡ್ ಅವ್ರು 4 ವಿಕೆಟ್ ತಗೊಂಡಾರು. ಸ್ಟಾರ್ಕ್ 2, ಪ್ಯಾಟ್ ಕಮಿನ್ಸ್ 2, ಮಿಚೆಲ್ ಮಾರ್ಷ್ 1. ಲಯನ್ ಬಾಲಿಂಗ ಬಂದಿಲ್ಲ ನೋಡ್. ಚೀಸ್ ಹೆಂಗೈತ್ರಿ ಇದು ಮುಂದ ನಮ್ ಪಂತ್ ಅವ್ರು ಏನ್ರಿ, ಪಂತ ಏನ್ ಬೇಕಾದ್ ನೋಡ್ಕೋರಿ ನೀವು. ನೀವು ತಾಟ್ರು ಔಟ್ ಆದ್ರು ಅವ್ರು ಆಡುದು ಹಂಗ, ನೀವು ಓಪನಿಂಗ್ ಕಳ್ಸಿರ ಅವ್ರು ಆಡುದು ಹಂಗ. ಅವರು ಟೀಮ್ ಸಿಚುವೇಶನ್ಸ್ ಮಂದ್ ಅವ್ರ ತಮ್ಮ ಆಟದ ಆಡ್ತಾರು, ಟೀಮ್ ಮುಂದಕ್ಕೆ ಎತ್ಕೊಂಡ್ ಹೋಗ್ತಾರ. ಅಟ್ಟ ಅವ್ರ ದಗದ ನಾ ಕುಟ್ಕುಟ್ ಆಡ್ತೀನಿ ಏನು ಕೇಳಂಗಿಲ್ಲ. ಸುಮ್ ನಾ ಹೊಡಿದ ಅದೊಂದ್ ದಗದ ಫುಲ್ ಮಾಡ್ತಾರೆ ನಮ್ ಪಂತ್ ಅವರು. ನೆಕ್ಸ್ಟ್ ಅವ್ರ ನಿತೀಶ್ ಕುಮಾರ್ ರೆಡ್ಡಿ ಅನ್ಗೊಂಡ್ ಆಡಿದ್ರು. ಏನು ಫಸ್ಟ್ ಡೆಬ್ಯೂಟೆಂಟ್ ಅನ್ಸಿಲ್ಲ ನನಗೆ ಅವರು. ಆ ಪರಿ ಆಡಿದ್ರು. ನಿತೀಶ್ ಕುಮಾರ್ ರೆಡ್ಡಿ 41 ರನ್ ಹೊಡೆದ್ರು. ಮತ್ತ ಆಸ್ಟ್ರೇಲಿಯಾದವ್ರು ಬರೋಬ್ಬರಿ ಬುದ್ಧಿ ಬಿಟ್ಟು ಮಾಡಿಸ್ತಾರೆ. ಮತ್ತ ಏನು ಅವ್ರಿಗೆ ಫಾಸ್ಟ್ ಬಾಲಿಗೆ ಡಿಫೆನ್ಸ್ ಆಡೋದು ಬಾಳ ಓವರ್ ಡಿಫೆನ್ಸ್ ಹಂಗ ಒಟ್ಟ ಆಡಿಲ್ರಿ. ಬಂದ್ ಕೂಡಲೇ ಒಟ್ಟ ಹೊಡಿದು ಡಿಫೆನ್ಸ್ 2 ಆಡ್ಯಾರಿ ಅವರು. ಡೆಬ್ಯೂ ಮ್ಯಾಚ್ನಾಗ ಬಾರಿ ಆಡ್ಯಾರು. ಮತ್ ಇನ್ನ ನೆಕ್ಸ್ಟ್ ನಮ್ಮ ಕೊಹ್ಲಿ ಅವ್ರು ಬರ್ತಾರು 4th ನಂಬರ್. ಕೊಹ್ಲಿ ಅವ್ರು ಬಂದ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಣ್ಣ ಹೊಲ್ಸಿಟ್ಟಿರ್ತಿ ಏನ್ ತೆಗದಂದ್ರ ಡ್ರೈವ್ ಆಡ್ಲಕ್ ಹೋಗಾರ. ನಾ ಏನ್ ಡ್ರೈವ್ ಆಡಕ್ ಬಾಳ ಸಲ ಹೊಲ್ಸಿಟ್ಕೊಂಡಾರ ನಮ್ ಕೊಹ್ಲಿ ಅವ್ರು. ಇವತ್ತು ಮತ್ ಅದೇ ಬ್ಲೆಂಡರ್ ಆದ್ದು. ಹೊಂಟಿತ್ತದು ಔಟ್ ಸ್ವಿಂಗರ್ ಟಚ್ ಮಾಡ್ಲಕ್ ಹೋಗಿ ಅಲ್ಲಿ ಔಟ್ ಆದ್ರು. ಹಿಂಗಾಗಿ ಎಲ್ಲರೂ ಔಟ್ ಆಗಿ ಇವರು ಹರ್ಷಿತ್ ರಾಣಾ ಚಲೋ ಆಡಿದ್ ಬಿಡ್ರಿ. ಅವ್ರೊಂದ್ 2-3 4 ಹೊಡೆದ್ರು. ಮತ್ತ ನಮ್ ಸಿರಾಜ್ ಬೈ ಬ್ಯಾಟಿಂಗ್ ಬರ್ಲಿಲ್ರಿ. ನಮಗೂ ಅದೇ ಬ್ಯಾಸರ ಆತು. ನೋಡಿ ಇವ್ರು 100 ಆಲ್ ಔಟ್ ಅದ ನಮ್ಮ ಇಂಡಿಯಾ ಟೀಮ್. ಇನ್ನು ನೆಕ್ಸ್ಟ್ ಅವ್ರದ್ದು ಬತ್ರಿ ಆಸ್ಟ್ರೇಲಿಯಾದವ್ರದ್ದು ಅನ್ಕೊಂಡ್ರ 160 ಒಂದ್ 20 ಓವರ್ ಹೊಡೆದ್ ಮುಗಿಸ್ತೀವತಿ. ಅಲ್ಲಿ ನಮ್ಮ ಇವ್ರು ಕೂತಿದ್ರಿ, ನಮ್ ಬಾಸ್ ಬೂಮ್ರಾ ಅವ್ರು ಕೂತಿದ್ರಿ. ಹ್ಯಾಂಗ್ ಹೋಗದ್ರಿ ಬಾಲಿಂಗ್, ಏನ್ ಬಾಲಿಂಗ್ ರೀ ಬೂಮ್ರಾ ಅವ್ರದ್ದು. ಅತೋತ ಬೆಂಕಿ ಬಾಲಿಂಗ್. ಅವ್ರ ಬಾಲಿಂಗ್ ನೋಡಿ ಆಸ್ಟ್ರೇಲಿಯಾದವ್ರು ಅರ್ಧ ಮಂದಿ ಓಡ್ಯಾರ. ಮತ್ತ ಲಭುಷನ್ಗಂತ್ರು ಎಲ್ಲಿ ಪೂರ ಹೊಟ್ಟಿಗೆ ಮುಂಡಿಗೆ ಒಗದೊಗದ ತಾನ ಓಡಬೇಕು. ಇಂಜುರಿ ಆಗಿ ಹ್ಯಾಂಗ್ ಹೋಗಿಲತ್ತಿರು, ಲಾಸ್ಟಿಗೆ ಔಟ್ ಆದ್ರು. ಅಂದ್ರ ಇಂಡಿಯಾ ಅಂದ್ರ ಬೆಸ್ಟ್ ಕಂಬ್ಯಾಕ್ ಎವರ್ ಅಂದ್ರೆ ಇದೆ. ಆ ಪರಿ ಆಡಿದ್ರು. ಬೆಂಕಿ ಅಂದ್ರೆ ಬೆಂಕಿ ಆಡಿದ್ರು. ಎಲ್ಲಿ ಬಿಟ್ಟು ಕೊಡ್ಲಿಲ್ಲ. ಅವ್ರ ಬ್ಯಾಟಿಂಗ್ ಒಳಗೆ ಏನ್ ಬೇಕಾದ ಅಲ್ಲಿ ಬಾಲಿಂಗ್ ಅಂತ ತಿಂಡಿನ ಮಾಡಿದ್ರು, ಬೆಂಕಿನೇ ಮಾಡಿದ್ರು. ಅನ್ಗಂಡ್ ನಮ್ ಸಿರಾಜ್ ಬೈ 2 ವಿಕೆಟ್, ಬೂಮ್ರಾ 4 ವಿಕೆಟ್, ಹರ್ಷಿತ್ ರಾಣಾ 1 ವಿಕೆಟ್. ಒಟ್ಟ ಬಾಲಿಂಗ್ ಅನ್ಗಂಡ್ ಟಾಪ್ ನಾಚ್ ಐತಿ. ಮತ್ತ ಹೆಡ್ ಹರ್ಷಿತ್ ರಾಣಾ ಪಿಕ್ಸ್ ಹೆಡ್ ತೆಗದ್ರು. ಹೆಡ್ ಬಾಳ ಒಂದ್ ವರ್ಷ ಅದು ಬಾಳ ಇದು ಮಾಡತ್ರಿ. ಹೆಡ್ ಇಂಡಿಯಾದ್ರ ಫುಲ್ ಕಾಟ ಕೊಡ್ಲಾತಿದ್ದ. ಇವತ್ ಬರೋಬ್ಬರಿ ಅವ್ರ ಶೇಡ್ ತಿರ್ಸ್ಕೊಂಡ್ರ ಅದು ಹರ್ಷಿತ್ ರಾಣಾ ಬರೋಬ್ಬರಿ ಇಟ್ರು ನೋಡಿ ಹೆಡ್ಗ. ಮತ್ ಸ್ಮಿತ್ ಆಡ್ತಾನ. ಸ್ಮಿತ್ ಫಾರ್ಮ್ ಆಗಿಲ್ಲ, ಅವರು ಔಟ್ ಆದ್ರು. ಲಬುಷನ್ ಅವ್ನು ಬಾಳ ಕಾಡ್ಲತ್ತಾರ. 2 ರನ್ 54 ತಗೊಂಡ್ 2 ರನ್ ರೀ, ಅವರು ಔಟ್ ಆದ್ರು. ನೆಕ್ಸ್ಟ್ ಎಲ್ಲ ಉಳ್ಕಿದಾರಲ್ಲ ಪಟಾಪಟ ಔಟ್. ಇನ್ 62 ರನ್ ಹೊಡೆದಾರು. ಇನ್ನ ಇನ್ನೊಂದ್ 2-3 ವಿಕೆಟ್ ಅಟ್ಟ ಹೋದಾರಿ. ಒಟ್ಟ
ಅದನ್ನು ಹೊಡೆದ್ ಈ ಟೆಸ್ಟ್ನಾಗ ಒಂದೇ ಇನ್ನಿಂಗ್ಸ್ನಾಗ ನಮ್ಮ ಇಂಡಿಯಾದವ್ರು ಒಂದು 70 ರನ್ ಲೀಡ್ ಇದ್ರೆ ಸಾಕು ನಮಗೆ. ಮುಂದೆ ನಮ್ಮವ್ರು ಆಡ್ತಾರೆ ಮತ್ತೆ ತಿರ್ಗಾ ಕಾನ್ಫಿಡೆನ್ಸ್ ಬರ್ತೈತಿ. ಹಿಂಗ ಆಗ್ಲಿ ಅಂತ ನಾನು ಅನ್ಕೋತೀನಿ. ಲೀಡ್ ಬಂದು ಈ ಟೆಸ್ಟ್ ಗೆಲ್ಲಿ ನಮ್ಮ ಇಂಡಿಯಾದವ್ರು ನಾನು ಅನ್ಕೋತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತರ ಒಂದು ಲೈಕ್ ಮಾಡ್ರಿ, ಹಂಗೆ ವಿಡಿಯೋನ ಶೇರ್ ಮಾಡ್ರಿ, ಹಾಗೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ, ಎಲ್ಲಿ ಮರಿಬೇಡ್ರಿ. ಎಲ್ಲರಿಗೂ ಮುಂದಿನ ವಿಡಿಯೋಸ್ ಎಲ್ಲರಿಗೂ ಥ್ಯಾಂಕ್ಸ್.